ಭಾರತ ದೇಶದಲ್ಲಿ ಯಾರನ್ನಾರು ಕೇಳೋಣ ಕರೆಕ್ಟ್ ಮುಹೂರ್ತ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅಂತ ಸಾಧ್ಯನೇ ಆಗಿಲ್ಲ. ಹಾಗಂತ ಅದು ಮುಹೂರ್ತ ತಪ್ಪು, ಹೇಳ್ತಿರೋ ತಪ್ಪು, ಮದುವೆ ಮಾಡ್ಕೊಂಡು ತಪ್ಪು ನಾನು ಹೇಳ್ತಿಲ್ಲ. ಅದರಲ್ಲಿ ನಮಗೇನಾರು ಅರ್ಥ ಆಗಿದೆಯಾ? ಅದಕ್ಕೆ ಮೀರಿ ಯಾವುದೋ ಒಂದು ತಪ್ಪಿದೆ ಅಂತ ನಾವು ತಿಳ್ಕೊಬೇಕು ಅಲ್ಲಮ್ಮ. ಈಗ ನಮಗೆ ಸಮಸ್ಯೆ ಆಯಿತು, ಸಮಸ್ಯೆ ಆದರೆ ಏನೋ ತಪ್ಪು ಮಾಡಿದ್ದೀನಿ. ಹಾಗೆ ಮದುವೆ ಅಂತಕ್ಕಂಥದ್ದು ನಾವು ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಕ್ಕಂಥವ್ರು ಆ ಒಂದು ಪ್ರಥಮ ರಾತ್ರಿ ಅಂತ ಹೆಣ್ಣು ಗಂಡಿಗೆ ಏನು ಮಾಡ್ತಾರೋ ಅಲ್ಲಿ ಫೇಲ್ ಆಗ್ತಾ ಇರೋದು ನಾವು. ಅದು ಅವ್ರ ವೈಯಕ್ತಿಕ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಬಿಡೋದು. ಸೊ ಈಕ್ವಲ್ ಟು ಪ್ರಾಣಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಮನುಷ್ಯರಾಗಿದ್ದ ನಾವು ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಹೇಗೆ ನಡ್ಕೋಬೇಕು ಅದಕ್ಕೆ ಹಲವಾರು ರೀತಿ ವಿಚಾರಗಳಿದೆ. ಏನು ಆಹಾರ ಪ್ರಕ್ರಿಯೆ ಹೇಗಿರಬೇಕು, ಮತ್ತು ಅವರಿಬ್ಬರು ಹೇಗೆ ಸಿದ್ಧತೆ ಆಗಬೇಕು, ಪೌಷ್ಟಿದಾಯಕ ಅಂತ ಹೇಳಿದೆ ನಾನು. ಅಂದರೆ ಆವತ್ತಿಗೆ ಪೌಷ್ಟಿದಾಯಕ ಅಲ್ಲ. ಒಂದು ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೆ ಹೆಣ್ಣಿಗೆ ಗಂಡಿಗೆ ಆಗಲಿ, ಹೆಣ್ಣು ಗಂಡಿಗೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಇನ್ನೊಂದು ಪಂಗಡದಲ್ಲಿದೆ. ಇದು ಯಾವುದು ಮುಸ್ಲಿಮ್ಸಲ್ಲಿ ಮದುವೆ ಅಂದರೆ 48 ದಿನ ಹೆಣ್ಣು ಗಂಡಿಗೆ ಆರೈಕೆ ಮಾಡ್ತಾರೆ. 48 ದಿನ ಒಂದು ಮಂಡಲದಲ್ಲಿ. ಯಾಕೆ ಅಂತಂದರೆ ಒಂದು ಕುಸ್ತಿಗೆ ಹೋಗ್ಬೇಕಾದ್ರೂ ಟ್ರೈನಿಂಗ್ ಮಾಡ್ಕೊಂಡೇ ಹೋಗಬೇಕು. ಹೌದಲ್ಲಮ್ಮ? ನಿಂತಂಗೆ ಮದುವೆ ಮಾಡಿಬಿಟ್ರೆ ಹೆಂಗದು ಸರಿನಾ? ಇದು ಮಾಡ್ತಾ ಇರೋದು ನಿನ್ನ ಪ್ರಕಾರ ಜನರಲ್ಲಾಗಿ ಯೋಚನೆ ಮಾಡಿದ್ರೆ, ಅಲ್ಲ ರೀ ಅವ್ರು ನಿದ್ದೆ ಚೆನ್ನಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಊಟ ಕರೆಕ್ಟಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೆಮ್ಮದಿಯಾಗಿ ಚೆನ್ನಾಗಿದ್ದಾರಾ ಇಲ್ವೋ ಗೊತ್ತಿಲ್ಲ. ಅದೆಲ್ಲ ಇರಬೇಕಾದ್ರೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ. ಆರೋಗ್ಯ ಯಾರಿಗೆ ಚೆನ್ನಾಗಿಲ್ವೋ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಜಗಳ ಆಗತ್ತೆ. ಹೌದಲ್ಲ? ಹೆಂಗೆ ಸಂಸಾರ ಮಾಡೋದು? ಈಗ ಈ ರಹಸ್ಯವನ್ನು ಡೇಟ್ ಫಿಕ್ಸ್ ಮಾಡ್ತಕ್ಕಂಥವ್ರು ಗೊತ್ತಿದೆಯಾ? ಈ ಹೆಣ್ಣು ಗಂಡಿನ ಮನಸ್ಥಿತಿ, ಆರೋಗ್ಯ ಸ್ಥಿತಿ ಹೀಗಿದೆ ಅಂತ ಅಲ್ಲಿ ಗೊತ್ತಾಗಿದೆಯಾ? ಇಲ್ಲ, ಗೊತ್ತಿಲ್ಲ. ಅಪ್ಪ ಅಮ್ಮನ ಗೊತ್ತಾಗಿದೆಯಾ? ಇಲ್ಲ. ಮತ್ತು ಮದುವೆ ಹೆಂಗೆ ಚೆನ್ನಾಗಿರುತ್ತಿದ್ದು? ಮದುವೆ ಏನಕ್ಕೆ ಮಾಡ್ಕೋಬೇಕು ಅಂತ ಕೇಳ್ತಕ್ಕಂಥದ್ದಾಗಲಿ, ಮದುವೆ ಮಾಡ್ಕೊ ಅಂತ ಹೇಳ್ತಕ್ಕಂಥದ್ದು ಇವರಿಬ್ಬರಿಗೂ ಇಲ್ಲಿ ವಿಚಾರ ಆಗಿಲ್ಲ. ಇದ್ರ ಮಧ್ಯೆ ಮದುವೆ ಮಾಡಿಸೋ ಪುಣ್ಯಾತ್ಮನಾದರೂ ಇದನ್ನು ಕೇಳಬೇಕು, ಇಲ್ಲ ರೀ ತಪ್ಪು ಅಂತ. ಯಾಕಂದ್ರೆ ಅವ್ರ ಮಾತು ಕೇಳೋಕ್ಕೆ ಯಾರೂ ರೆಡಿ ಇರಲ್ಲ. ರೇ ಸ್ವಾಮಿ ದುಡ್ಡು ಎಷ್ಟು ಹೇಳಿ ಕೊಡ್ತೀವಿ, ಡೇಟ್ ಹಾಕ್ಕೊಡಿ, ಅದು ಇದೆ. ಅವ್ರು ಅದಕ್ಕೆ ಏನು ಮಾಡ್ತಾರೆ, ನಿಮ್ಮ ಇಷ್ಟ, ನಿಮ್ಮ ದುಡ್ಡು, ನಿಮ್ಮ ಮನೆ, ನಿಮ್ಮ ಹೆಣ್ಮಕ್ಳು, ನಿಮ್ಮ ಮಾಡ್ಕೊಳ್ಳಿ. ಕೆಲವರು ಶಾಸ್ತ್ರವಾಗಿರ್ತಕ್ಕಂಥ ಧರ್ಮಕತ್ರವಾದಂತಹ ವಿಚಾರಕ್ಕೆ ಬಂದಾಗ ಅಲ್ಲಿ ನಾವು ಬಗ್ಗಬಾರ್ದು. ಇರೋದು ಹೀಗೆ ಮಾಡಿಕೊಂಡ್ರೆ ಹೀಗೆ ಮದುವೆ ಆಗಬೇಕು, ಇಲ್ಲ ಅಂದರೆ ಮದುವೆ ಮಾಡಬಾರ್ದು. ಈ ಮಟ್ಟಕ್ಕೆ ಬಿಗಿ ಆದಾಗ ಏನಾಗತ್ತೆ, ಅದು ಸರಿ ಹೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಹಂಗಂತ ಹೋದರೆ ನಮ್ಮ ಹೊಟ್ಟೆಗೆ ಯಾರು ಸ್ವಾಮಿ ಕೊಡೋದು, ನಮಗೆ ದುಡ್ಡು ಯಾರು ಸ್ವಾಮಿ ಕೊಡೋದು ಪ್ರಶ್ನೆ ಬರುತ್ತೆ. ಇದು ನಾನು ಕೇಳಾಗಿದ್ದೀನಿ, ಸಾಕಷ್ಟು ಜನಲ್ಲಿ ಕೇಳಿದ್ದೀನಿ ನಾನು. ಯಾಕೆ ಈ ಥರ ಎಲ್ಲ ತಪ್ಪು ಮಾಹಿತಿ ಆಗ್ತಾಯಿದೆ ಅಂದರೆ, ಸ್ವಾಮಿ ನಮ್ಮ ಮಾತು ಕೇಳಲ್ಲ, ಹಂಗಂತ ಅವ್ನು ಬಿಟ್ಟರೆ ಬೇರೆ ಕಡೆ ಹೋಗ್ತಾರೆ, ನಮ್ಗೆ ದುಡ್ಡು ಕೊಡೋರು ಯಾರು? ಈ ಪ್ರಶ್ನೆ ಬಂದಿದೆ ನನ್ನ ಹತ್ರ. ನಾನಂದೆ ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹಂಗೆ ಅಲ್ವೇನಮ್ಮ? ಎಲ್ಲರೂ ಸರಿ ಇಲ್ಲ ಅಂತ ಕಳಿಸ್ಬಿಟ್ರೆ ನಮಗೆ ದುಡ್ಡು ಕೊಡೋರು ಯಾರು? ಕೆಲಸನೇ ಅದಾಗಿರುತ್ತೆ. ಹಾಂ, ನಮ್ಮ ವೃತ್ತಿನೇ ಅದು ಸ್ವಾಮಿ. ನೀವೇನೋ ಬಿಡಿ, ನಿಮ್ಗೆ ಈ ಲೆಕ್ಕಾಚಾರ ಬೇರೆ, ನಮ್ಮ ಲೆಕ್ಕ ಏನು ಮಾಡೋದು, ನಮ್ಗೆ ಸಂಪಾದನೆ ಏನು? ಈ ಪರಿಸ್ಥಿತಿ ಹೀಗೆ ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.